ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ. ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ. ಕಾರಿರುಳ ರಾತ್ರಿಯಲ್ಲಿ ನೆಲೆಯಿಲ್ಲದೆ ಅಲೆಯುತ್ತಿರು ವೇಳೆಯಲ್ಲಿ ಪ್ರಭೆ ತೋರಿದೆ. ಕಾರಿರುಳ ರಾತ್ರಿಯಲ್ಲಿ ನೆಲೆಯಿಲ್ಲದೆ ಸಮಾಧಾನ ಮಾಡಿ ಮತ್ತೆ ಅವ್ರು ತಪ್ಪು ಮಾಡಿರೋದನ್ನ ನಂದೇ ತಪ್ಪಾಗಿತ್ತು ಅಂತ ಹೇಳ್ಬಿಟ್ಟು ಅವ್ರನ್ನ ಯಾವಾಗ ನಾವು ಅಳಿಸ್ಕೊಂಡು ಸಮಾವೇಶ ಮಾಡ್ಕೊಂಡಿರ್ತೀವೋ, ಆಮೇಲೆ ವಿಶ್ವಾಸ ಎಂಬ ಶಕ್ತಿ ನಮ್ಮನೆ ಅಳವಡಿಸ್ಕೊಡ್ತೀವೋ, ಹಾಗೆ ಅದು ಜೀವನದಲ್ಲೂ ಕೂಡ ಬಹಳ ಅದು ಉತ್ತಮ ಆಗುತ್ತೆ. ಹೇಗೆ ನಮ್ಮ ಮನೆಯ ಒಂದು ತಪ್ಪನ್ನು ನಾವು ಬೇರೆ ಕಡೆ ಹೇಳೋಕೆ ನಾವು ಸಂಕೋಚ ಮಾಡ್ತೀವೋ, ಹೇಳಿದಾಗ ಅನಾನುಕೂಲ ಆಗುತ್ತೋ, ಹಾಗೆ ಬೇರೆಯವರ ಮನೆ ವಿಷಯನೂ ಕೂಡ ನಾವು ಬೇರೆಯವ್ರಿಗೆ ಹೇಳಿದಾಗ ಅದೇ ಅನಾನುಕೂಲ ಅವ್ರಿಗೂ ಆಗುತ್ತೆ. ಈ ತರ ಖಂಡಿತವಾಗ್ಲೂ ಮಾಡೋಕೆ ಹೋಗಬೇಡಿ ಅಂತ ಬಾಬು ಹೇಳಿದ್ದು ತುಂಬಾ ಸ್ಪಷ್ಟವಾಗಿದೆ. ಪ್ರತಿಯೊಂದು ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಬೇಕಾದಂತ ಒಂದು ಒಳ್ಳೆ ಬಹಳ ಒಂದು ಸೂಚನೆ ಕೊಟ್ಟಂಗಾಗಿದೆ ಇದು. ಇದರಿಂದ ನಮಗೂ ನೋವಾಗುತ್ತೆ, ಇನ್ನೊಬ್ಬರಿಗೂ ನೋವಾಗುತ್ತೆ. ಸಹಯೋಗ ಎಂಬ ಶಕ್ತಿ ಗೌರ್ನ ಬೆಟ್ಟ ಹೇಗೆ ಶ್ರೀಕೃಷ್ಣ ಹೇಳ್ತನೋ ಅದೇ ರೀತಿ ಎಲ್ಲವನ್ನೂ ಕೂಡ ಪರಿವರ್ತನೆ ಮಾಡಿ ಎಲ್ಲ ನಮ್ಮವರು ನಾವೆಲ್ಲ ಒಂದೇ ಅಂತ ಮಾಡಿ ಅದಕ್ಕೆ ಬೆರಳಿನ ಸಹಕಾರ ಸಂಘಟನೆಯಲ್ಲಿ ಈಗ ಇನ್ಯಾರು ನಾವು ಹೊರಗಡೆಯವ್ರನ್ನ ಬದಲಾವಣೆ ಮಾಡೋದಕ್ಕಿಂತ ಮೊದಲು ನಮ್ಮನ್ನ ನಾವು ಬದಲಾವಣೆ ಮಾಡಿಕೊಂಡ್ರೆ ಆಗೋದಕ್ಕೆ ಸರಿ. ಅವ್ರು ಹೇಳ್ತಾರೆ ಅನ್ನೋದಕ್ಕಿಂತ ನಾನು ಬೇರೆಯವ್ರಿಗೇನೆ ಹೇಳ್ಬಾರ್ದು. ಬೇರೆಯವ್ರ ತಪ್ಪನ್ನ ನಾವು ಅಳವಡಿಸ್ಕೊಂಡ್ಬಿಡ್ತೇವೆ. ತಂದೆ ಹೇಳ್ತಾರೆ, ಮುಂದೆ ಹೋದಾಗ ತಮ್ಮೆಲ್ಲರದು ಈ ಸ್ಥಿತಿ ಆಗುತ್ತೆ. ಅಂದ್ರೆ ಯಾವಾಗ ನೀವು ಮುಖವನ್ನ ನೋಡಿದಾಗ ಸಹೋದರಿ ದೃಷ್ಟಿ ಅಂತ ಹೋಗ್ಬಾರ್ದು, ಸಹೋದರಿ ಅಂತ ಹೋಗ್ಬಾರ್ದು, ಶರೀರ ಕಡೆ ಹೋಗ್ಬಾರ್ದು. ನಿಮ್ ದೃಷ್ಟಿ इसमें ಬಹಳ ಬಹುತ್ ಮೆಹನತ್ है. ಆತ್ಮದ ಕಡೆ ಹೋಗ್ಬೇಕಲ್ಲ, ಅದು ಬಹಳ ಶ್ರಮ ಇದೆ ಅಂತ ಹೇಳ್ತಾರೆ. ಬರೀ ಮಹಿ ಬಾತೆ है, ಇದು ಬಹಳ ಸೂಕ್ಷ್ಮವಾದ ಮಾತುಗಳು. ಬರೀ ಉಚ್ಚ ಪಡಾಯಿ, ಇದು ಅಷ್ಟೇ ಶ್ರೇಷ್ಠವಾದ ವಿದ್ಯೆಗೂ ಹೌದು. वजन करो तो इस पढ़ाई का तरफ बहुत बाली हो जाएगा. ತೂಕ ಮಾಡಿ, ತಂದೆ ಹೇಳ್ತಾರೆ ತೂಕ ಮಾಡಿ ಈ ವಿದ್ಯೆನ ಎಷ್ಟು ಶ್ರೇಷ್ಠ ಅಂತ. ಆಗ ಬಹಳ ಆಗ ವಿದ್ಯೆದು ಬಹಳ ವಿದ್ಯೆ ತುಂಬಾ ದೊಡ್ಡದಾಗಿ ಹೋಗ್ಬಿಡುತ್ತೆ. अच्छा मीठे मीठे सिक्किलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाकी रूहानी बच्चों को नमस्ते. शुक्रिया बाबा, शुक्रिया. ಈಗ ಅವ್ಯಕ್ತ ಮಹಾಭಾರತ ಯಾವಾಗ ಬರ್ಸಿರೋದು ಅಂದ್ರೆ 75ನೇ ಇಸ್ವಿ. 75 ಇಷ್ಟು ಸಮಯ ಆಯ್ತು. 2025 25ನೇ ಇಸ್ವಿಯಲ್ಲಿ ಬಾಬಾ ಮುಗಿಸಿದರು. 50 ವರ್ಷ ಆಯ್ತಾ. ಮಹಾವೀರ್ ಬಚ್ಚೋಂಕೆ ಸಂಘಟನೆಗೆ ವಿಶೇಷತ. ಈಗೆಲ್ಲ ಮಹಾವೀರರಾಗಿ ಕೂತ್ಕೊಂಡ್ರು. ಒಂದು ಚೂರಲ್ಗಾರ ಆ ಮಕ್ಕಳ ವಿಶೇಷ. ಅವ್ರ ಮಕ್ಕಳ ವಿಶೇಷತೆ ಏನು, ಮಹಾವೀರ ಮಕ್ಕಳ ವಿಶೇಷತೆ ಹೇಳ್ತಾರೆ.